ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ನಾನಿಲ್ಲೇ ಇದು ಮಂಗಳವಾರ ದಿನದ ಮಾರ್ನಿಂಗ್ ಬ್ರೇಕ್ಫಾಸ್ಟಿನ ರೆಸಿಪಿ ಶೇರ್ ಮಾಡತ್ತೀನಿ ನಿಮ್ಮ ಜೊತೆ. ಇಡ್ಲಿ ಜೊತೆ ತರಕಾರಿ ಹಾಕಿ ಸಾಂಬಾರು ಮಾಡೋದು ಹೆಂಗಂತ ಈಸಿಯಾಗಿ ರೆಸಿಪಿ ಶೇರ್ ಮಾಡತ್ತೀನಿ. ಮಿಕ್ಸ್ ತರಕಾರಿ, ನಿಮ್ಮ ಮನೆಯೊಳಗೆ ಯಾವ ತರಕಾರಿ ಇರ್ತಾವನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡು ಸಾಂಬಾರು ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಸಿಂಪಲ್ಲಾಗಿ. ಮತ್ತು ಚಟ್ ಪೂಜಾದ ನಾವು ಹೋಗಿದ್ವಿ ಅಲ್ಲಿಗೆ, ಸ್ವಲ್ಪ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಯಾವ ಥರ ಇತ್ತಂತ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈಗ ಬೆಳಿಗ್ಗೆನ ನಾನು ಅಲ್ಲಿಗೆ ಹೋಗ್ಬೇಕಂತ ಹೇಳ್ಕಟ್ಟ ಜಲ್ದಿನೇ ಎದ್ದಿದ್ದೆ. ಜಲ್ದಿ ಎದ್ದು ಕಸ ಎಲ್ಲ ಹುಡುಗಿ ಮನೆ ಒರೆಸಿ ಮತ್ತು ಸ್ನಾನೆಲ್ಲ ಮುಗ್ಕೊಂಡು ಜಳಕ ಮಾಡಿ ಪೂಜೆ ಮಾಡತ್ತೀನಿ. ಪೂಜೆ ಎಲ್ಲ ಮಾಡಿದ್ದೆ. ಇವಾಗ ಕಾರ್ತಿಕ್ ಮಾಸ ಇರೋದ್ರಿಂದ ಬಾಗಿಲಿಗೆ ಹೊರಗೆ 2 ದೀಪ ಹಚ್ಚಿಟ್ಟು ರಂಗೋಲಿ ಎಲ್ಲ ಹಾಕಿ ಪೂಜೆ ಮುಗಿಸ್ಕೊಂಡೆ. ಈಗಾಗಲೇ ನಾನು ಒಂದು ಸಪ್ರೇಟಾಗಿ ಬ್ಯಾಳಿ ಸಪ್ರೇಟಾಗಿ ಕುದಿಸಿಟ್ಕೊಂಡಿದ್ದೆ. ಮತ್ತು ತರಕಾರಿ ಹಾಕಿ ಬ್ಯಾಳಿ 2 ಸೀಟಿ ಹೊಡ್ಸ್ಕೊಂಡೆ, ತರಕಾರಿ 1 ಸೀಟಿ ಹೊಡ್ಸ್ಕೋಬೇಕಿತ್ತು. ಹಾಗಾಗಿ ಜಾಸ್ತಿ ಅನ್ನ ಕುದಿ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ತರಕಾರಿ ಸಪ್ರೇಟಾಗಿ ಕುದಿಸ್ಕೊಂಡೆ. 1 ಆಲೂಗಡ್ಡೆ, 1 ಗಜ್ರಿ, 1 ಅರ್ಧ ಲೌಕಿ ಹಾಕ್ಕೊಂಡು ಕುದಿಸ್ಕೊಂಡೆ. ಆಮೇಲೆ ಬೆಂಡೆಕಾಯಿನೂ ಹಾಕೊಂಡಿನ ಅದರೊಳಗೆ. ಬೆಂಡೆಕಾಯಿ ಸಿಟಿ ಹೊಡ್ಯಾಕನ ಹಾಕೊಂಡಿಲ್ಲ. ಬೆಂಡೆಕಾಯಿ ಈ ಥರ ಒಗ್ಗರಣೆಯೊಳಗೆ ಫ್ರೈ ಮಾಡ್ಕೊಂಡ್ರೆ ಅದು ಅಲ್ಲೇ ಸಾಫ್ಟ್ ಆಗುತ್ತೆ, ಜಲ್ದಿ ಬೆಂದ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹಾಕೊಂಡಿರಲಿಲ್ಲ. ಈಗ ಅದನ್ನ ಅದು ಕುದ್ದಿದ್ದು ನಿಮ್ಗೆ ಆಗಲೇ ತರಕಾರಿ ತೋರಿಸಿದ್ದು ನಾನು. ಈಗ ಇದಕ್ಕೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳಕತ್ತೀನಿ. ಒಗ್ಗರಣೆಗೆ ಸಿಂಪಲ್ಲಾಗಿ ಒಂದು ಕಡಾಯಿ ಇಟ್ಕೊಂಡಿನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಜೀರಿಗೆ ಸಾಸಿವೆ ಹಾಕ್ಕೊಂಡು, ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ, ಮತ್ತು ಸ್ವಲ್ಪ ಹಿಂಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿನಿ. ಮತ್ತು ಉಳ್ಳಾಗಡ್ಡಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಜಲ್ದಿ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಉಪ್ಪು ಹಾಕಿ ಸಾಫ್ಟ್ ಮಾಡ್ಕೊಂಡೆ. ಉಳ್ಳಾಗಡ್ಡಿ ಸಾಫ್ಟ್ ಆದ ತಕ್ಷಣ ನಾನು ಸ್ವಲ್ಪ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೆಲ್ಲ ಸಾಂಬಾರಿಗೋಸ್ಕರ, ಅದನ್ನೆಲ್ಲ ಹಾಕ್ಕೊಂಡು ಮತ್ತು ಸ್ವಲ್ಪ ಬಾಡಿಸ್ಕೊಂಡೆ. ಬೆಂಡೆಕಾಯಿ ಸ್ವಲ್ಪ ಸಾಫ್ಟ್ ಆದ ತಕ್ಷಣ ಟಮಾಟಿನ ಸೇರಿಸ್ಕೊಂಡಿನಿ. ಒಂದು ಟಮಾಟಿನ ಸೇರಿಸ್ಕೊಂಡು ಅದಕ್ಕೆ ಮಸಾಲೆ, ಬೇಸಿಕ್ ಮಸಾಲೆ, ರೆಡ್ ಚಿಲ್ಲಿ ಪೌಡ್ರ್ ಮತ್ತು 1 ಸ್ಪೂನ್ ಹಾಕ್ಕೊಂಡಿನಿ. ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನಷ್ಟು ಧನಿಯಾ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮತ್ತು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಂಡಿನಿ. ಇದಕ್ಕೆ ಹುಳಿ ಸ್ವಲ್ಪ ಇಡ್ಲಿ ಸಾಂಬಾರಿಗೆ ಸ್ವಲ್ಪ ಹುಳಿ ಜಾಸ್ತಿ ಇದ್ರೂ ಚಲೋ ಅನಿಸ್ತದೆ ಅಂತ ಹೇಳ್ಕೆಟ್ಟ ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಚೆಂದ ಕುದಬೇಕು. ಅದೆಲ್ಲ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡು ನಿಮ್ಗೆ ಎಷ್ಟು ತೆಳಿಬೇಕಂತ ಗಟ್ಟಿ ನೀರು ಹಾಕ್ಕೊಂಡು ನೀವು ಕುದಿಸ್ಕೋಬೋದು. ನಾನು ಕುದಿಸಿಟ್ಟು ಮತ್ತು ಬಾಕಿದೇನು ನಾನು ಶೇರ್ ಮಾಡಲಿಲ್ಲ, ಯಾಕಂದ್ರೆ ನನಗಲ್ಲಿ ಪೂಜೆಗೆ ಹೋಗೋಕೆ ಲೇಟ್ ಆಗತ್ತಿತ್ತು. ಹಾಗಾಗಿ ನಾನು ಇದನ್ನು ನಿನ್ನೆ ಸಾಯಂಕಾಲನೂ ಸೂರಜ ಮುಳುಗೋಕ್ಕಿಂತ ಮುಂಚೆಕನ ಈ ಥರ ನೀರು ಹಾಕೋದಿರ್ತೈತಿ. ನಿನ್ನೆ ಸಾಯಂಕಾಲ ಹೋಗಿದ್ದೆ. ಸೋಮವಾರ ಸಾಯಂಕಾಲದ್ದು ಇದು ಒಂದು ಸ್ವಲ್ಪ ವಿಡಿಯೋನು ಶೇರ್ ಮಾಡಿದ್ದೀನಿ. ಸೋಮವಾರ ಸಾಯಂಕಾಲದ್ದು ಇದು ರೆಸಿಪಿ ಎಲ್ಲ ಮತ್ತು ಒಂದು ಸ್ವಲ್ಪ ಪೂಜೆದ್ದು ಮಂಗಳವಾರ ಬೆಳಗ್ಗೆದ್ದು ನಾನು ವಿಡಿಯೋ ಮಾಡಿದ್ದೆ. 2 ದಿನದ್ದು ಶೇರಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಈಗ ನಿನ್ನೆ ಸಾಯಂಕಾಲಲ್ಲೇ ಛಟ್ ಪೂಜೆಗೆ ಹೋಗಿದ್ದೆಲ್ಲ 5 ಗಂಟೆಗೆ ಹೋದಾಗ ಈ ಥರ ಎಲ್ಲ ಇಲ್ಲಿ ನಮ್ಮ ಮನೆ ಹತ್ರನ ಕೊಟ್ಟಸ್ನವರು ಈ ಥರ ರಥ ಮಾಡ್ತಾರೆ. ಇದು ಭಾಳ ಪವರ್ಫುಲ್ ರಥ. ಹಿಂಗೆ ಅಲ್ಲಿ ಛಟ್ ಪೂಜೆಗಂತನ ಸಿಸ್ಟಮ್ ಐತಿ. ಡೋಣಿ ಮಾಡೋದ್ರೊಳಗೆ ನೀರು ತುಂಬಿಸೋದು, ಅದ್ರೊಳಗನ ಅವ್ರು ಇಳಿದು ಅಲ್ಲೇ ಸ್ನಾನ ಮಾಡ್ಕೊಂಡು. ಮತ್ತು ಈ ಥರ ನಮ್ಮ ಕಡೆ ಎಲ್ಲ ಸಣ್ಣ ಬಿದಿರಿನ ಪುಟ್ಟಿಗೆಲ್ಲ ಎಲ್ಲ ಮುಂದೆ ಪಡ್ಲಿಗೆ ಅಂತಾರೆ. ಈ ಕಡೆ ಏನಂತಾರೆ ನನಗೆ ಗೊತ್ತಿಲ್ಲ ಹಿಂದಿ ಒಳಗೆ. ಹಾಗಾಗಿ ಅವನ್ನೆಲ್ಲ ಹೊಸ ಮರ ಮತ್ತು ಅವು ಬುಟ್ಟಿ ಎಲ್ಲ ಅದರೊಳಗೆ ಕಬ್ಬು ಮತ್ತು ಮೂಲಂಗಿ ಈ ಥರ ಎಲ್ಲ ಅವರು ತರಕಾರಿ ಎಲ್ಲ ಇಟ್ಕೊಂಡು ಅದರೊಳಗೆ ಅವರು ನೆನೆಸಿದ ಕಡ್ಲಿಕಾಳು ಮತ್ತು ಬಾಳೆಹಣ್ಣು ಎಲ್ಲ ಥರದ ಹಣ್ಣು ಒಳ್ಳೆ ಅವು ಒಂದು ಥರದ್ದು ಯಾವುದೋ ಈ ಕಡೆ ಛಟ್ ಪೂಜೆಗಂತನ ಸ್ಪೆಷಲ್ ಸ್ವೀಟ್ ಇರುತ್ತೆ. ಆ ಸ್ವೀಟ್ ಮಾಡಿ ಅವನ್ನೆಲ್ಲ ಅದ್ರೊಳಗೆ ಹಾಕೊಂಡು ಈ ಥರ ಅದು ಒಂದೊಂದು ಅದ್ರ ಮ್ಯಾಲೆ ದೀಪ ಹಚ್ಚಿರ್ತಾರೆ. ದೀಪ ಹಚ್ಚಿಟ್ಟು ಒಂದೊಂದು ಒಯ್ದು ಅವ್ರ ಕೈಯಾಗಿ ಈ ಥರ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಗಂಧ ಹಚ್ಚಿ ಹೂವು ಹಚ್ಚಿ ಅವ್ರ ಕೈಯಾಗಿ ಕೊಡಬೇಕು. ಕೊಟ್ಟಿಂದ ಅವರು ನೀರಿನೊಳಗೆ ನಿಂತು ಸುತ್ತೆಲ್ಲ ಹಾಕ್ತಾರೆ. ಹಾಕಿ ಮತ್ತು ನೀರು ಹಾಕಬೇಕು. ಎಲ್ಲರ ಕಡೆಯಿಂದನೂ ನೀರು ಹಾಕ್ಸ್ಕೊತಾರೆ. ಈ ಥರ ಇತ್ತು ನೋಡ್ರಿ. ಇದನ್ನು ನಮ್ಮ ಕಡೆ ಏನು ಸೆಲೆಬ್ರೇಟ್ ಮಾಡಲ್ಲ, ನಮ್ಗೆ ಗೊತ್ತಿಲ್ಲ. ಇದು ಈ ಕಡೆ ಮಾಡ್ತಾರೆ, ನಾರ್ತ್ ಇಂಡಿಯನ್ ಸೈಡ್ ಇದನ್ನು ಪೂಜೆ ಮಾಡ್ತಾರೆ. ಹಾಗಾಗಿ ಇದು ಭಾಳ ಪವರ್ಫುಲ್ ಅಂತ. ಏನು ಕಠಿಣವಾದ ರಥ ಅಂತಾರಲ್ಲ, ಅದು ಇದು ಕಠಿಣವಾದ ರಥ. ಇದು 3 ದಿನದ ತನಕ ಉಪವಾಸ ಎಲ್ಲ ಇರಬೇಕು. ಮತ್ತು ನೀರನ್ನು ಕುಡಿಯಲ್ಲ. ಯಾವಾಗ ಅವರು ಪ್ರಸಾದ ಸೇವಿಸ್ತಾರೆ 1 ಟೈಮ್ ಆವಾಗಷ್ಟೇ ನೀರು ಕುಡಿದು ಮತ್ತು
ಏನು ನೀರು ಕುಡಿಯೋಂಗಿಲ್ಲ ಯಾವಾಗ್ಲೂ. ಈ ಥರ ಇರ್ತಂತ ಇದು ರಥ ಭಾಳ ಕಠಿಣವಾದ ರಥ. ಮತ್ತು ನೀವು ಏನೋ ಬೇಡ್ಕೊಂಡ್ರೂ ಈ ರಥ ಮಾಡಿದ್ರಿಂದ ಬೇಡ್ಕೊಂಡು ರಥ ಮಾಡೋದ್ರಿಂದ ಗ್ಯಾರಂಟಿ ನೆರವೇರುತ್ತಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಮೆಸೇಜ್ ಹಾಕಿದ್ರೆ ಆಲ್ ಸ್ಟೇಷನ್ಗೆ ಬರ್ರಿ ಅಂತೇಳಿ ಮತ್ತು ನಾವು ಹೋಗಿದ್ವಿ. ಈಗ ಈ ಥರ ಎಲ್ಲ ನಾವು ನೀರು ಹಾಕಿ ಎಲ್ಲ ಬಂದ್ವಿ. ಆದರೆ ನಿನ್ನೆ ನೀರು ಹಾಕೊಳ್ಳೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಮರ್ತ್ಬಿಟ್ಟೆ ನಾನು ನೀರು ಹಾಕೋದು ಮಾಡ್ಕೊಳಕ್ಕೆ. ಬಾಕಿದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನ ಮಾಡಿರಲಿಲ್ಲ. ಮತ್ತು ಬೆಳಗ್ಗೆ ಹೋದಾಗ ನಾನು ಮಾರನೇ ದಿನ ಬೆಳಗ್ಗೆ ಹೋದಾಗ ಮಾಡ್ಕೊಂಡಿನಿ. ಅದು ಮುಂದೆ ನಿಮ್ಗೆ ಕ್ಲಿಪ್ಪಿಂಗು ಆ್ಯಡ್ ಮಾಡೀನಿ, ನೀವು ನೋಡ್ಬೋದು ಮುಂದೆ. ಈಗೆಲ್ಲ ಆ ಥರ ಎಲ್ಲ ಮುಗೀತು. ಮತ್ತು 6:30 ಅಂದ ತಕ್ಷಣ ಸೂರಜೆಲ್ಲ ಮುಳುಗ್ತಾನಲ್ಲ, ಅಷ್ಟು ತನಕಲ್ಲೇ ಮುಗಿಬೇಕು. ಮತ್ತು ಲೇಟ್ನೂ ಆಗ್ಬಿಡೋದು, ಸೂರಜ್ ಮುಳುಗುವಾಗ ಆಗಬೇಕು. ಮತ್ತು ಬೆಳಗ್ಗೆ ಸೂರಜ್ ಹುಟ್ಟುವಾಗನ ಆ ಥರ ನೀರು ಹಾಕಬೇಕು. ಹೀಗಾಗೆಲ್ಲ ಮುಗೀತು. ಅವೆಲ್ಲ ಇರ್ತಾವಲ್ಲ ಮರ, ಅವೆಲ್ಲ ತೊಗೊಂಬಂದಿದ್ದು ಎಲ್ಲ ಒಂದು ಬುಟ್ಟಿ ಒಳಗೆ ಇಟ್ಕೊಂಡು ಗಂಟು ಕಟ್ಟಿ ಹೊತ್ಕೊಂಡು ಅವ್ರ ಮನೆಗೆ ಹೋದ್ರೆ 5 ಅವ್ರ ಮನೆ. ಅದು ಒಂದು ಕಳಶ ಅಂತ ಇರುತ್ತೆ, ಅದ್ರೊಳಗೆ 5 ದೀಪ ಹಚ್ಚಿರ್ತಾರೆ. ಅದು ದೀಪ ಒಟ್ಟ ಶಾಂತ ಆಗೋಂಗಿಲ್ಲ, ಅದು ಯಾವಾಗ್ಲೂ ಇರೋದು. ಈಗ ಅದನ್ನ ತೊಗೊಂಡು ಬಂದಿದ್ರು ಅವರು ಅಲ್ಲಿಗೆ ದೇವಸ್ಥಾನಕ್ಕೆ. ಈಗ ಹೊಳ್ಳಿ ಅವರು ಮನೆಗೆ ತೊಗೊಂಡು ಬಂದರು. ನಾವು ಅವ್ರನ್ನ ಮನೆಗೆ ಬಿಟ್ಟು ಮತ್ತು ನಾವು ವಾಪಸ್ಸು ಮನೆಗೆ ಹೊಂಟೀವಿ ನೋಡ್ರಿ. ಮತ್ತು ನಾನು ಹಂಗೆ ಸಾಯಂಕಾಲದ ಅಲ್ಲಿಗೆ ವಿಡಿಯೋ ಸ್ಟಾರ್ಟ್ ಮಾಡಿ ಮತ್ತು ಮಾರನೇ ದಿನ ನಾನು ಬೆಳಿಗ್ಗೆ ಹೋಗಿದ್ನಲ್ಲ ಸೂರಜ್ ಹುಟ್ಟು ಟೈಮಿಗೆ ನೀರು ಹಾಕಕ್ಕೆ. ಈಗ ಇದು ಮಂಗಳವಾರ ಬೆಳಗ್ಗೆ ದಿನದ್ದು ವಿಡಿಯೋ. ನಿನ್ನೆ ಆಗಲ್ಲಿ ನೋಡಿದ್ರಲ್ಲ, ಅದು ಸಾಯಂಕಾಲದ್ದು, ಸೋಮವಾರ ಸಾಯಂಕಾಲದ್ದು. ಇದು ಮಂಗಳವಾರ ಬೆಳಿಗ್ಗೆ ನಾವು ಸೂರ್ಯ ಹುಟ್ಟುವಾಗ ಅವರು 5:15 ಬಾ ಅಂತ ಹೇಳಿದರು. ನಾನು ಆಲ್ರೆಡಿ 6 ಗಂಟೆ ಆಗಕ್ಕೆ ಬಂದಿತ್ತು, 6:10 ಹಿಂಗೆ ಆಗ್ತಿತ್ತು. ಯಾಕಂದ್ರೆ ನಾನು ಬೆಳಗ್ಗೆ ಎದ್ದು ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ಎಲ್ಲ ಮನೆ ಒಳಗೆ ಪೂಜೆ ಮಾಡಿ ಹೋದ್ರೆ ಚಂದಲ್ಲ ಅಂಥೇಳಿ ನಾನು ಎಲ್ಲ ಕಸ ಎಲ್ಲ ಹುಡುಗಿ ಮನೆ ಒರೆಸಿ ಮತ್ತು ಜಳಕ ಮಾಡಿ ಮನೆಯಾಗ ಪೂಜೆ ಮಾಡಿ. ಮತ್ತು ನಮ್ಮ ಮನೆಯವರು ಮತ್ತು ನನ್ನ ಮಗಳಿಗೆ ಬೆಳಗ್ಗೆ 7 ಗಂಟೆಗೆ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ತಾರೆ, ನನ್ನ ಮಗಳು ಸ್ಕೂಲಿಗೆ ಹೋಗೋಲ್ಲ. ಹಾಗಾಗಿ ಪಟ ಇಡ್ಲಿ ಮತ್ತು ಸಾಂಬಾರು ಮಾಡೀನಿ. ಆ ಸಾಂಬಾರು ರೆಸಿಪಿ ನಿಮ್ಮ ಜೊತೆ ಇವಾಗಲೇ ಶೇರ್ ಮಾಡೀನಿ. ಈಜಿ ಅಂದರೆ ಈಜಿ, ಭಾಳ ಟೇಸ್ಟಿಯಾಗಿತ್ತು ಸಾಂಬಾರು. ಹಂಗೆ ಇದು ಬೆಳಗ್ಗೆ ದಿನ ಮುಂಜಾನೆ ಪೂಜೆದ್ದು. ಮತ್ತು ಅವರು ಈ ಥರ ನೀರಿನೊಳಗೆ ಇಳಿದು ಈ ಥರ ಮಾಮೂಲಿ ಏನು ಮಾಡಿದ್ರಲ್ಲ ಆ ಥರ ಎಲ್ಲ ಮಾಡ್ತಾರೆ. ಇದನ್ನು ಹಾಲು ಬಕೆಟ್ನೊಳಗೆ ಹಾಕಿರೋದು. ಇಲ್ಲೇ ಒಬ್ಬರು ಅವ್ರ ಮಗನಿಗೋಸ್ಕರ ಬೇಡ್ಕೊಂಡಿದ್ರಂತ. ಹಾಗಾಗಿ ಅವರು ಈ ಸೈಡಿಗೆ ಒಂದು ಕ್ಯಾನ್ ಐತಲ್ಲ, ಆ ಕ್ಯಾನಿನ ತುಂಬ ಹಾಲು ತೊಗೊಂಡಿದ್ರು. ಹಾಲಿಲೆ ಇವಾಗ ನೀರು ಸೂರಜ್ ಹುಟ್ಟು ಟೈಮಿಗೆ ಮಾಡಬೇಕು. ಬೆಳಿಗ್ಗೆ ಮಾಡತ್ತಾರೆ. ನಾವು ಹೋಗಿದ್ದೆ, ಬೆಳಿಗ್ಗೆನೇ ಹೋಗಿದ್ದೆ. ನಾನು ಮಕ್ಕಳನ್ನೇನು ಕರ್ಕೊಂಡು ಹೋಗಿರಲಿಲ್ಲ, ನಾನು ಹೋಗ್ಬೇಕೆ ಹೋಗಿದ್ದೆ. ಈಗ ಆಲ್ರೆಡಿ ಮಕ್ಕಳು ಸ್ಕೂಲಿಗೆ ಹೋಗಕ್ಕೆ ಬೇರೆಯವ್ರ ಮಕ್ಕಳು ರೆಡಿಯಾಗಿ ಬಂದಾರೆ. ಟೈಮ್ ಆಗೇ ಬಿಟ್ಟಿತ್ತು. ನಾನು ಅಲ್ಲಿ ಹೋಗಿಯಿಂದ ಸ್ವಲ್ಪ ಹೊತ್ತಾದ್ರಿಂದ 6:30 ಪೌಣೆ 7 ಅಂದ್ರೆ ಬಸ್ ಬರ್ತಿಲ್ಲ. ಹಾಗಾಗಿ ರೆಡಿಯಾಗಿ ಅವರು ಹೋಗಿದ್ರು. ಈ ಥರ ಇಲ್ಲಿಟ್ಟಾರ ನೋಡ್ರಿ ಬುಟ್ಟಿ ಒಳಗೆ. 2 ಬುಟ್ಟಿ ಮತ್ತು 2 ಮರದೊಳಗೆ ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ. ಅವನು ಒಂದೊಂದು ಅಷ್ಟು ಕೊಡ್ಬೇಕು. 4 ಒಂದೊಂದು ಕೊಡೋದು ಅವ್ರ ಕೈಯಾಗೆಲ್ಲ ಇದನ್ನು ಮಾಡೋದು. ಈಗ ಇಲ್ಲಿ ನಾನು ಸ್ವಲ್ಪ ಅವ್ರ ಕೈಗೆ ಗಂಧ, ಅರಿಶಿನ ಮತ್ತು ಅಕ್ಷತೆ, ಹೂವು, ಕುಂಕುಮ ಎಲ್ಲ ಹಚ್ಚಿದ್ದೆ. ಈಗ ನಾನು ನೀರು ಹಾಕಕತ್ತೀನಿ ನೋಡ್ರಿ. ನಾನು ನೀರು ಎರಡು ಬೇರೆ ಹಾಕಬೇಕು. ನಾನು 2 ಬೇರೆ ನೀರು ಹಾಕಿ ಮತ್ತು ನಮಸ್ಕಾರ ಮಾಡಿದ್ದೆ. ಆಮೇಲೆ ಅವರು ಎಲ್ಲರಿಗೂ ಬಂದವ್ರಿಗೆ ಕುಂಕುಮ ಎಲ್ಲ ಹಚ್ಚಿ ಮತ್ತು ಅವರು ಪ್ರಸಾದ ಮಾಡ್ಕೊಂಬಂದಿರ್ತಾರೆ. ಪ್ರಸಾದ ಅಂದ್ರೆ ಮಾಮೂಲಿ ಒಂದು ಬಾಳೆಹಣ್ಣು, ಅವ್ರೇನೋ ಮನೆಯೊಳಗೆ ಇದಕ್ಕೆ ಛಟ್ ಪೂಜೆಗಂತನ ಪ್ರಸಾದ ಪ್ರಿಪೇರ್ ಮಾಡಿರ್ತಾರಲ್ಲ ಅದನ್ನು, ಮತ್ತು ಸ್ವಲ್ಪ ಕಬ್ಬು, ನೆನೆಸಿದ ಕಡ್ಲೆಕಾಳು ಕೊಡ್ತಾರೆ ಪ್ರಸಾದ. ಅದ ಮೇನ್ ಮತ್ತೇನಿಲ್ಲ. ಈಗ ಅವರು ಲಾಸ್ಟ್ ಎಲ್ಲರೂ ಹಾಕೋದಾದ್ರೆ ನೀರು ಈಗ ಅವರು ಹಾಕಿ ಮತ್ತು ಅಲ್ಲಿ ಗಂಗಮ್ಮಗೆ ಪೂಜೆ ಮಾಡ್ತಾರ. ಆರ್ತಿನ ಬೆಳಿಗ್ಗೆ ಮತ್ತು ನೀರೊಳಗೆ ಬಿಡಾತಾರೆ. ಇದು ಈ ಥರ ಮಣ್ಣಿನ ಉಂಡೆ ಮಾಡಿರ್ತಾರೆ. ಉಂಡೆ ಮಾಡಿ ಅದಕ್ಕೆ ಇವು ಮಣ್ಣಿನ 7 ಉಂಡೆಗಳು, ಅದಕ್ಕೆ ಉಂಡೆ ಮಾಡಿ ಮತ್ತು ಅದಕ್ಕೆಲ್ಲ ಅವ್ರು ಏನು ಕಡ್ಲೆಕಾಳನ್ನು ತಂದಿರ್ತಾರೆ, ಬಾಳೆಹಣ್ಣನ್ನು ಪ್ರಸಾದ ಇಟ್ಟು ಪೂಜೆ ಮಾಡ್ತಾರೆ. ಇದು ಗಂಗಮ್ಮನ ಪೂಜೆ ಅಂತ ಅನಿಸುತ್ತೆ. ನನಗೂ ಅಷ್ಟೊಂದು ಈ ಪೂಜೆ ಬಗ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಸೈಡಿಗೆ ಏನು ಮಾಡಲ್ಲ, ಈ ಕಡೆ ಸೈಡ್ ಮಾಡ್ತಾರೆ. ಹಾಗಾಗಿ ಇದು 2ನೇ ವರ್ಷ ನಾನು ನೋಡ್ತಾ ಇರೋದು. ಮೊದಲು ಯಾವತ್ತೂ ನೋಡಿರಲಿಲ್ಲ ನಾನು. ಇಲ್ಲಿ ಕ್ವಶ್ಚನ್ ಬಂದಾಗಿಂದ ನಾವು ನೋಡ್ತಾ ಇರೋದು ಇದು ಪೂಜೆ. ಈ ಥರ ಎಲ್ಲ ಅವರು ಪೂಜೆ ಮಾಡಿ
ಹಿಂಗೆ ಇಲ್ಲೇ ಮತ್ತು ಹವನೂ ಮಾಡ್ತಾರೆ ಅವರು. ಅದಕ್ಕೆ ಹಾಗಾಗಿ ಅವ್ರ ಮನೆಯವರಿಲ್ಲೇ ಉರಿ ಅದಕ್ಕೆ ಹವನಕ್ಕೆ ಅಗ್ನಿ ಹಚ್ಚಾಕತ್ತಿದ್ರಿ. ಈಗ ಇಲ್ಲಿ ಮತ್ತು ಅವ್ರು ಬಂದು ಅಲ್ಲೆಲ್ಲ ಪೂಜೆ ಮುಗಿಸಿದ್ರು. ಮುಗಿಸಿ ಇಲ್ಲಿ ಬಂದಮೇಲೆ ಅದರೊಳಗೆ ಸ್ವಲ್ಪ ಅದು ಅಗ್ನಿ ಇದಕ್ಕೆ ಹಾಕೋದಿರುತ್ತಲ್ಲ ಪೌಡ್ರು, ಹವನಕ್ಕೆ ಹಾಕೋದು, ಅದನ್ನೆಲ್ಲ ಫಸ್ಟು ಅವ್ರ ಮನೆಯವ್ರು ಹಾಕುತ್ತಾರೆ ಈಗ ಅವರು. ಆಮೇಲೆ ಎಲ್ಲರೂ ಹಾಕಿದರೆ ನಾವು ಹಾಕಿ ನಮಸ್ಕಾರ ಮಾಡ್ಕೊಂಡ್ವಿ. ಇಲ್ಲಿ ನಮಗೂ ಎಲ್ಲರಿಗೂ ಬಂದವರು ಹೆಣ್ಮಕ್ಳಿಗೆಲ್ಲ ಕುಂಕುಮ ಹಚ್ಚಾಕತ್ತಾರೆ. ಈಗಿಲ್ಲೇ ನಮಗೂ ಕುಂಕುಮ ಹಚ್ಚಿರು ಮತ್ತು ನಾನು ಅವ್ರಿಗೆ ಕುಂಕುಮ ಹಚ್ಚಿ ಅವ್ರದ್ದು ಕಾಲಿಗೆ ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ಮತ್ತು ಪ್ರಸಾದ ಕೊಟ್ಟರು. ಪ್ರಸಾದ ತೊಗೊಂಡು ನಾವು ಮನೆಗೆ ಬಂದು, ಮತ್ತು ಯಾಕಂದ್ರೆ ಲೇಟ್ ಒಂದಾಗುತ್ತಲ್ಲ, ಜಾಸ್ತಿ ನಿಂತರೆ ಇನ್ನೂ ಅವ್ರು ಇದ್ದರು ನಮಗೆ ಲೇಟ್ ಆಗುತ್ತೆ. ಮತ್ತು ನನ್ನ ಮಗನೂ 8 ಗಂಟೆಗೆ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಹಾಗಾಗಿ ನಾನು ಪ್ರಸಾದ ಇಸ್ಕೊಂಡು ಕೇಟ ಅಲ್ಲಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಸೀದಾ ಮನೆಗೆ ಬಂದೆ. ನಮ್ಮ ಮನೆಯವ್ರು ಆಲ್ರೆಡಿ ಡಬ್ಬಿಗೆ ಸಾಂಬಾರು ಇಡ್ಲಿ ಹಾಕೊಂಡು ಅವರು ಹೋಗಿದ್ರು, ನನ್ನ ಮಗಳು ಹೋಗಿದ್ದು. ಇವತ್ತಿನ ಬ್ಲಾಗ್ ಈ ಥರ ಇತ್ತು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿಗ್ತೀನಿ ಮುಂದಿನ